ಮಕ್ಕಳು ನಡೆಯೋದಕ್ಕಿಂತ ಮುಂಚೆ ಕ್ರಾಲಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ಅದೇ ರೀತಿ ಮಕ್ಕಳು ಬರೆಯೋದಕ್ಕಿಂತ ಮುಂಚೆ ABCD ಇರ್ಬೋದು, ನಂಬರ್ಸ್ ಇರ್ಬೋದು, ಅಥವಾ ಪೆನ್ಸಿಲ್ ಇಡೋದಕ್ಕಿಂತ ಮುಂಚೆ ಸ್ಕ್ರಿಬ್ಲಿಂಗ್ ಅನ್ನೋದು ಮಕ್ಕಳ ಒಂದು ಡೆವಲಪ್ಮೆಂಟ್ಗೆ ನಾವು ಮಾಡಿಸಲೇಬೇಕಾಗಿರುವಂತಹ ಒಂದು ಆಕ್ಟಿವಿಟಿ. ಈ ಸ್ಕ್ರಿಬ್ಲಿಂಗ್ ಅನ್ನು ಸಹ ಸ್ಟೇಜಸ್ ಇದೆ. ಸ್ಕ್ರಿಬ್ಲಿಂಗ್ ಅನ್ನೋದು ಮಕ್ಕಳು ಜಸ್ಟ್ ಗೀಚ್ ಹಾಕೋದು ಅಲ್ಲದೇನೆ ಯಾವ ರೀತಿ ಮಾಡಿಸ್ಬೇಕು ಅಂತ ಅಂಡ್ ಯಾವಾಗ ಮಕ್ಕಳಿಗೆ ಸ್ಕ್ರಿಬ್ಲಿಂಗ್ ಅನ್ನೋದನ್ನ ಶುರು ಮಾಡಬೇಕು ಅನ್ನೋದು ಒಂದು ರೈಟ್ ಏಜ್ ಇದೆ. ಯಾವಾಗಪ್ಪ ನಾವು ಮಕ್ಕಳಿಗೆ ಸ್ಕ್ರಿಬ್ಲಿಂಗ್ ಅನ್ನೋದನ್ನ ಶುರು ಮಾಡಬೇಕು ಅಂತಂದ್ರೆ ಮಕ್ಕಳು 18 ಮಂತ್ಸ್ ಆಗಿದ ತಕ್ಷಣ ಮಕ್ಕಳಿಗೆ ನಾವು ಸ್ಕ್ರಿಬ್ಲಿಂಗ್ ಅನ್ನೋದನ್ನ ಶುರು ಮಾಡಬಹುದು. ಇದಕ್ಕೆ ಸ್ಟೇಜಸ್ ಇದೆ. ನಾನು ಸ್ಟೇಜಸ್ ನ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತುಂಬಾ ಪೇರೆಂಟ್ಸ್ ಗಳಿಗೆ ರಿಕ್ವೆಸ್ಟ್ ಏನು ಅಂತಂದ್ರೆ ದಯವಿಟ್ಟು ಮಕ್ಕಳಿಗೆ ಈ ಒಂದು ಸ್ಕ್ರಿಬ್ಲಿಂಗ್ ಒಂದು ಸ್ಟೇಜಸ್ ಏನಿದೆ ಆ ಸ್ಟೇಜಸ್ ನ ಮಾಡ್ದೇನೆ ನೀವು ಮಕ್ಕಳಿಗೆ ABCD ಬರ್ಸೋದು, ನಂಬರ್ಸ್ ನ ಬರ್ಸೋದು, ಪೆನ್ಸಿಲ್ ನ ಮೋರ್ ಇಂಪಾರ್ಟೆಂಟ್ಲಿ ಕೊಟ್ಬಿಟ್ರೆ ಮಕ್ಕಳ ಒಂದು ಪ್ರಾಪರ್ ಮೈಲ್ ಸ್ಟೋನ್ ನ ನೀವು ಅಚೀವ್ ಮಾಡಿಸ್ದಂಗೆ ಆಗಲ್ಲ. ಅಂಡ್ ಇದು ತುಂಬಾ ಕಷ್ಟ ಆಗುತ್ತೆ. ಮಕ್ಕಳ ಗ್ರಿಪ್ಪಿಂಗ್ ಆಗಿರ್ಬೋದು, ಅವರ ಪೆನ್ಸಿಲ್ ಒಂದು ಹೋಲ್ಡಿಂಗ್ ಆಗಿರ್ಬೋದು, ಅಂಡ್ ಡ್ರಾಯಿಂಗ್ಗೂ ಈ ಸ್ಕ್ರಿಬ್ಲಿಂಗ್ ಅನ್ನೋದು ಒಂದು ಪ್ರೀ ರಿಕ್ವಿಸಿಟ್. ಅಂತಂದ್ರೆ ಡ್ರಾಯಿಂಗ್ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಬೇಕು ಅಂತಂದ್ರೆ ಸ್ಕ್ರಿಬ್ಲಿಂಗ್ ಅನ್ನೋದನ್ನ ನೀವು ಒಂದು ಒಳ್ಳೆ ಒಂದು ಪ್ರಾಪರ್ ವೇ ಅಲ್ಲಿ ನೀವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಸ್ಕ್ರಿಬ್ಲಿಂಗ್ ಸ್ಟೇಜಸ್ ಯಾವ್ದು, ಸ್ಕ್ರಿಬ್ಲಿಂಗ್ ಮಾಡಿಸೋದ್ರಿಂದ ಏನೆಲ್ಲ ಇಂಪಾರ್ಟೆನ್ಸ್ ಇದೆ ಅಂತ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇ ಸ್ಟೇಜ್ನ ನಾವು ಸ್ಕ್ರಿಬ್ಲಿಂಗ್ ಅಂತೀವಿ. ಇದು ರ್ಯಾಂಡಮು ಮತ್ತು ಅನ್ಸ್ಟ್ರಕ್ಚರ್ಡ್ ಆಗಿರುತ್ತೆ. ಯಾವುದೇ ರೀತಿ ಮಗುಗೆ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಮಗು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡುತ್ತೆ. ಇದಕ್ಕೆ ನಾವು ಕ್ರಯಾನ್ಸ್ನ ಕೊಡ್ಬೋದು, ಮಗುಗೆ ಬೆಳಪ ಅಂತಂದರೆ ಸ್ಲೇಟು ಬೆಳಪ ಸಹ ಕೊಡ್ಬೋದು, ಸ್ಕೆಚ್ ಪೆನ್ ಸಹ ಕೊಡ್ಬೋದು. ಇದು ಮಗು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ. ಯಾವುದೇ ರೀತಿ ಇದೇ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು ಅಂತ ಮಗುಗೆ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಮಕ್ಕಳಿಗೆ ಇದು ಡ್ರಾಯಿಂಗ್ ಕಾನ್ಸೆಪ್ಟಲ್ಲಿ ಮಗು ಎಕ್ಸ್ಪ್ಲೋರ್ ಮಾಡ್ತಾ ಇರುತ್ತೆ. ಈ ಒಂದು ಸ್ಕ್ರಿಬ್ಲಿಂಗ್ನ ನಾವು 18 ತಿಂಗಳಿಂದ ಶುರು ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ಬೋದು, ಕಂಟ್ರೋಲ್ ಸ್ಕ್ರಿಬ್ಲಿಂಗ್ ಅಂತ. ಇದರಲ್ಲಿ ಮಕ್ಕಳಿಗೆ ಒಂದು ಮಟ್ಟಕ್ಕೆ ಮಕ್ಕಳ ಒಂದು ಕೈಗೆ ಮೂವ್ಮೆಂಟ್ಸ್ಗೆ ಸ್ವಲ್ಪ ಕಂಟ್ರೋಲ್ ಬಂದಿರುತ್ತೆ. ಮಗು ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ಎಂಡ್ ಮಾಡಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಮಕ್ಕಳ ಒಂದು ಅವೇರ್ನೆಸ್ಗೆ ಸಹ ಬಂದಿರುತ್ತೆ. ಇದರಿಂದ ಫೈನ್ ಮೋಟರ್, ಐ ಹ್ಯಾಂಡ್ ಕೋಆರ್ಡಿನೇಷನ್ ಸಹ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈ ರೀತಿ ಕಂಟ್ರೋಲ್ಡ್ ಸ್ಕ್ರಿಬ್ಲಿಂಗಲ್ಲಿ ಮಕ್ಕಳು ರಿಪೀಟೆಡ್ ಆಗಿ ಶೇಪ್ಸು, ಪ್ಯಾಟರ್ನ್ಸ್ನ ಮಾಡೋದಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ಅವರ ಇದು ಡೆವಲಪ್ಮೆಂಟ್ಗೂ ಸಹ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಸ್ಟೇಜ್ ಯಾವುದು ಅಂತಂದರೆ ಕನೆಕ್ಟಿಂಗ್ 2 ಡಾಟ್ಸ್. 2 ಡಾಟ್ಸ್ನ ಇಟ್ಬಿಟ್ಟು ಮಕ್ಕಳಿಗೆ ಕನೆಕ್ಟ್ ಮಾಡು ಅಂತ ಹೇಳೋದು. ಸಾಕಷ್ಟು ಪೇರೆಂಟ್ಸ್ಗಳು ಸಾಕಷ್ಟು ಸ್ಕೂಲ್ಗಳಲ್ಲಿ ಇದನ್ನೆಲ್ಲ ಮಾಡಿಸ್ತಾನೆ ಮಕ್ಕಳಿಗೆ ABCD ಬರೆಯೋದಕ್ಕೆ, ನಂಬರ್ಸ್ ಬರೆಯೋದಕ್ಕೆ ಕೊಟ್ಬಿಡ್ತಾರೆ. ಈಗ ಆ್ಯಸ್ ಅ ಪೇರೆಂಟ್ ಆಗಿ ನೀವು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಇದನ್ನೆಲ್ಲ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ಇದು ಮಕ್ಕಳಿಗೆ ಬರಬೇಕಾಗಿರುವಂತಹ ಡೆವಲಪ್ಮೆಂಟ್. ಇದರಿಂದ ಮಕ್ಕಳ 2 ಹ್ಯಾಂಡ್ ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್ ಮತ್ತು ಮಕ್ಕಳ ಫೈನ್ ಮೋಟರ್ ಸ್ಕಿಲ್ಸ್ಗೆ ಅಂತಂದರೆ ಮಕ್ಕಳಿಗೆ ಪೆನ್ಸಿಲ್ ಹಿಡಿಯೋದಕ್ಕೆ ಬೇಕಾಗಿರುವಂತಹ ಎಲ್ಲ ಸ್ಕಿಲ್ಸು, ಅವರು ABCD ಬರಿಬೇಕು, ನಂಬರ್ನ ಬರಿಬೇಕು ಅಂತಂದರೆ ಈ ಎಲ್ಲ ಮೈಲ್ ಸ್ಟೋನು, ಈ ಎಲ್ಲ ಸ್ಟೇಜಸ್ಸು ಮಕ್ಕಳಿಗೆ ಬರಬೇಕಾಗಿರುತ್ತೆ. ಇದರಿಂದ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ ಆಲ್ಫಬೆಟ್ಸ್ನ ಬರೆಯೋದಕ್ಕೆ. ಒಂದು ಆಲ್ಫಬೆಟ್ಸ್ ಅಂತಂದರೆ ಇಟ್ಸ್ ಅ ಪ್ಯಾಟರ್ನ್, ಒಂದು ಪ್ಯಾಟರ್ನ್. ಈಗ ಎಕ್ಸಾಂಪಲ್ ಏನ ತೊಗೊಂಡ್ರೆ 2 ಸ್ಲ್ಯಾಂಟ್ ಲೈನ್ ಇರುತ್ತೆ ಆ್ಯಂಡ್ 1 ಸ್ಲೀಪಿಂಗ್ ಲೈನ್ ಇರುತ್ತೆ. ಈ ರೀತಿ ಜಾಯಿನಿಂಗ್ ಡಾಟ್ಸ್ನ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ ಯಾವುದು ಅಂತಂದರೆ ಕನೆಕ್ಟ್ ದ ಡಾಟ್ಸ್ ಸೀಕ್ವೆನ್ಸ್ ಅಂತ ಕರಿತೀವಿ. ಅಂತಂದರೆ ಸೀಕ್ವೆನ್ಸ್ ನೀವು ಕೆಲವು ಬುಕ್ಸ್ಗಳಲ್ಲಿ ನೋಡಿರ್ತೀರ, ಮೊಲ ಇರುತ್ತೆ ಅಥವಾ ನಾಯಿ ಇರುತ್ತೆ, ನಂಬರ್ಸ್ಗಳನ್ನ ಹಾಕಿರ್ತಾರೆ 1 to 30, 1 to 50. ಮಗು 1ರಿಂದ 1, 2, 3, 4, 5 ಅಂತ ಕನೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಮಗುಗೆ ಆಲ್ ಆಫ್ ಎ ಸಡನ್ ಅದು ನೋಡಿದಾಗ ತುಂಬ ಕಷ್ಟ ಅನಿಸುತ್ತೆ, ಏನಪ್ಪ ಅಂತ. ಆದರೆ ಡ್ರಾಯಿಂಗ್ ಕಂಪ್ಲೀಟ್ ಆದಮೇಲೆ ಅದು ನಾಯಿ ಥರ ಕಂಡ್ರೆ ಅಥವಾ ರ್ಯಾಬಿಟ್ ಥರ ಕಂಡ್ರೆ ಅದು ಈಸಿ ಅನಿಸುತ್ತೆ ಮಕ್ಕಳಿಗೆ. ಈ ಕನೆಕ್ಟ್ ದ ಸೀಕ್ವೆನ್ಸ್ ಮಕ್ಕಳಿಗೆ ಬರಬೇಕು ಅಂತಂದರೆ ನಾವು ಮಕ್ಕಳಿಗೆ ಫಸ್ಟ್ ಸ್ಟೇಜಸ್ಸಿಂದ ಬಂದರೆ ಮಕ್ಳಿಗೂ ಈಸಿ ಆಗುತ್ತೆ. ನೆಕ್ಸ್ಟು ಯಾವುದಪ್ಪ ಸ್ಟೇಜ್ ಅಂತಂದರೆ ಲೈನ್ಸ್. ಈಗ ನಾವು ಮಕ್ಕಳಿಗೆ ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು, ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನು, ರೈಟ್ ಸ್ಲ್ಯಾಂಟಿಂಗ್ ಲೈನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ನಾವು ಕಂಪ್ಲೀಟ್ ಫಸ್ಟ್ ಸ್ಟೇಜಿಂದ ಸ್ಕ್ರಿಬ್ಲಿಂಗು ಮತ್ತು ಕಂಟ್ರೋಲ್ ಸ್ಕ್ರಿಬ್ಲಿಂಗು, ಜಾಯ್ನಿಂಗ್ ಡಾಟ್ಸು, ಅದಾದಮೇಲೆ ಸೀಕ್ವೆನ್ಸ್ ಜಾಯ್ನಿಂಗ್ ಡಾಟ್ಸ್ನ ಮಾಡಿಸ್ತಾ ಬರ್ತಾ ಮಕ್ಕಳಿಗೆ ಒಂದು ಎಬಿಲಿಟಿ ಬರುತ್ತೆ. ಅವರ ಕೈಗೂ ಸಹ ಸ್ಟ್ರೆಂತ್ ಇರುತ್ತೆ, ಹೋಲ್ಡಿಂಗ್ ಸಹ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಇದೆಲ್ಲ ಈಸಿ ಆಗುತ್ತೆ.
ನೆಕ್ಸ್ಟು ಯಾವುದು ಸ್ಟೇಜ್ ಅಂತ ಹೇಳೋದಾದರೆ ಕರ್ವ್ಸ್. ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು, ಸ್ಲ್ಯಾಂಟಿಂಗ್ ಲೈನ್ ಆದಮೇಲೆ ನಾವು ಕರ್ವ್ಸ್ಗೆ ಹೋಗಬೇಕಾಗತ್ತೆ. ಕರ್ವ್ಸ್ ಅಂದರೆ ಸಿ, ಬಿ, ಡಿ, ಯು, ಓ ಎಲ್ಲ ಬರುತ್ತಲ್ಲ, ಎಸ್ಸು, ಈ ಲೆಟರ್ಸ್ಗೆ ಬೇಕಾಗಿರುವಂತಹ ಒಂದು ಕರ್ವ್ಸ್ ಈ ಒಂದು ಪ್ಯಾಟರ್ನ್ನ ಮಾಡೋದ್ರಿಂದ ಮಕ್ಕಳಿಗೆ ಈಸಿ ಆಗುತ್ತೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನಿಷಿಯಲಿನೇ ನಾವು ಮಕ್ಕಳಿಗೆ ಸರ್ಕಲ್ ಮಾಡು ಅಂತಂದರೆ ಸಖತ್ ಕಷ್ಟ ಆಗುತ್ತೆ. ಲೈನ್ಸ್ ಆದಮೇಲೆ ನಾವು ಮಕ್ಕಳಿಗೆ ಕರ್ವ್ಸ್ನ ಹೇಳ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಪ್ಯಾಟರ್ನು ಸಹ ಇದಕ್ಕೆ ಕನೆಕ್ಟೆಡ್ ಆಗಿರುತ್ತೆ. ಅಂತಂದರೆ ಇದರಲ್ಲಿ ಮಕ್ಕಳು ಜಸ್ಟು ಕರ್ವ್ಸ್ನ ಮಾಡೋದಕ್ಕೆ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ನೆಕ್ಸ್ಟು ಇದನ್ನು ಕಂಟಿನ್ಯೂ ಮಾಡ್ತಾರೆ. ಇದನ್ನು ಪ್ಯಾಟರ್ನ್ಸ್ ಅಂತ ಕರಿತೀವಿ. ಈಗ ಫಸ್ಟಲ್ಲಿ ಒಂಥರ ಅಪ್ ಆ್ಯಂಡ್ ಡೌನ್ ಪ್ಯಾಟರ್ನ್ ಇದೆ. ನೆಕ್ಸ್ಟು ಮೌಂಟೇನ್ ಥರ ಪ್ಯಾಟರ್ನ್ ಇದೆ. ಅದನ್ನು ಮಕ್ಕಳು ಕಂಟಿನ್ಯೂ ಮಾಡ್ತಾರೆ. ಇದರಿಂದ ಮಕ್ಕಳ ಇಮ್ಯಾಜಿನೇಷನ್ ಸ್ಕಿಲ್ ಆ್ಯಂಡ್ ಕಾಪಿ ಸ್ಕಿಲ್ ಸಹ ಬರುತ್ತೆ. ಬೋರ್ಡಲ್ಲಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಏನು ಬರೆದಿರ್ತಾರೋ ಬರ್ಕೊಂಡು ಬರಬೇಕಲ್ಲ, ಆ ಎಲ್ಲ ಕಾನ್ಸೆಪ್ಟ್ ಈ ರೀತಿ ಪ್ಯಾಟರ್ನ್ಸ್ನ ನಾವು ಏನಿದೆ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ವಾಟ್ ಈಸ್ ದೇರ್ ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಮಕ್ಕಳು ಇಲ್ಲಿಂದನೇ ಕಲಿತಾ ಹೋಗ್ತಾರೆ. ಇದು 7th ಸ್ಟೇಜಸ್ ಆಗಿರುತ್ತೆ ಪ್ಯಾಟರ್ನ್ಸು. ನೆಕ್ಸ್ಟು ಯಾವುದಪ್ಪ ಅಂತಂದರೆ ಈಗ ಬರೋದು ಟ್ರೇಸಿಂಗ್ ಆಲ್ಫಬೆಟ್ಸ್. ನನಗೂ ತುಂಬ ಚೆನ್ನಾಗಿ ನೆನಪಿದೆ. ಇದನ್ನೆಲ್ಲ ನಾವು ಯಾವುದನ್ನು ಮಾಡದೆ ಟ್ರೇಸಿಂಗ್ ಆಲ್ಫಬೆಟ್ಸ್ನೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಸ್ಲೇಟಲ್ಲಿ ಆ ಅಂತ ಬರೆದಿರ್ತಾರೆ, ಅದನ್ನು ನಾವು ಸುಮ್ಮನೆ ಕುತ್ಕೊಂಡು ಟ್ರೇಸ್ ಮಾಡಿರ್ತೀವಿ. ಎಷ್ಟು ತಪ್ಪು ಅನ್ನೋದಕ್ಕಿಂತ ರಾಂಗ್ ಅಪ್ರೋಚಲ್ಲಿ ನಾವು ಕಲ್ತಿದ್ದೀವಿ. ಆದರೆ ಸಾಕಷ್ಟು ಅಪ್ಪ ಅಮ್ಮಂದಿರ ಪ್ರಶ್ನೆ ಏನು ಅಂತಂದರೆ, ಅಯ್ಯೋ ನಾವೇನು ಇದೇ ಪ್ಯಾಟರ್ನಲ್ಲಿ ಕಲ್ತಿದ್ವಾ, ನಾವೇನು ಕಲೀಲಿಲ್ವಾ, ನಾವು ನಮ್ಮ ಮಕ್ಳಿಗೆ ಅದೇ ಪ್ಯಾಟರ್ನಲ್ಲಿ ಕಲಿಸೋಣ ಅಂತ. ಆದರೆ ಈಗಿನ ಅಪ್ರೋಚ್ ತುಂಬ ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ಮಕ್ಕಳು ತುಂಬ ವಿಭಿನ್ನವಾಗಿರ್ತಾರೆ. ಈ ಪ್ಯಾಟರ್ನಲ್ಲಿ, ಈ ಒಂದು ಸೀಕ್ವೆನ್ಸಲ್ಲಿ ಮಕ್ಕಳಿಗೆ ನಾವು ಕಲಿಸೋದ್ರಿಂದ ಮಕ್ಕಳ ಕಲಿಕೆ ತುಂಬ ಚೆನ್ನಾಗಾಗುತ್ತೆ. ಅವರ ಫೈನ್ ಮೋಟರ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳಿಗೆ ಮುಂದಕ್ಕೆ ಯಾವುದೇ ರೀತಿ ಪೆನ್ಸಿಲ್ ಹೋಲ್ಡಿಂಗಿಗಾಗಲಿ ಹ್ಯಾಂಡ್ ರೈಟಿಂಗ್ ಆಗಲಿ ತೊಂದರೆ ಬರೋದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.